ಎಲ್ರಿಗೂ ಜೈ ಭೀಮ್. ತಗೊಂಡೆ ಬಂದಿಲ್ಲ. ಜೈ ಭೀಮ್ ಮತ್ತೆ ಜೋರಾಗಿ ಬರ್ಬೇಕು, ಇಲ್ಲಾಂದ್ರೆ ಬುಕ್ಸ್ ಕೊಡಲ್ಲ. ತಗೊಂಡ್ ಬಂದಿಲ್ಲ. ಜೈ ಭೀಮ್ ಅಂತ ಬರ್ಬೇಕು. ಇವತ್ತೇನು ಕೆಜಿಎಫ್ ತಾಲೂಕಿನ ಕಂಗನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರುವಂತ ಕನ್ನೂರು ಗ್ರಾಮದಲ್ಲಿರುವಂತ ಏನು ಬಡ ವಿದ್ಯಾರ್ಥಿಗಳಿಗೆ ಡಾಕ್ಟರ್ BR ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ಏನು ಉಚಿತವಾಗಿ ಕಲಿಕಾ ಸಾಮಗ್ರಿ ಆಗಿರ್ಬೋದು, ಜೊತೆಗೆ ನೋಟ್ ಬುಕ್ಸ್ ವಿತರಿಸುವ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಬಹುಶಃ ನಾವು ನೋಡ್ಬೋದು, ಎಷ್ಟೋ ಜನ ಏನು ವಿದ್ಯಾಭ್ಯಾಸಕ್ಕೆ ಆರ್ಥಿಕವಾಗಿ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಯಾರೂ ಸಹ ವಿದ್ಯಾಭ್ಯಾಸ ಮಾಡ್ತಾ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಯಾರೂ ಸಹ ಬಡತನದಿಂದ ಇರಬಾರ್ದು, ಜೊತೆಗೆ ಯಾರೂ ಸಹ ವಿದ್ಯಾಭ್ಯಾಸದಲ್ಲಿ ಹಿಂದೆ ಸರಿಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಕೆಜಿಎಫ್ ತಾಲೂಕಿನ ಶೇಕಡ 50 ಗ್ರಾಮಗಳಿಗೆ ಏನು ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ಉಚಿತವಾಗಿ ನೋಟ್ ಬುಕ್ಸ್ ಕೊಡುವಂತ ಕೆಲಸಕ್ಕೆ ನಮ್ಮ ಸಂಘಟನೆ ಕಾರ್ಯಕರ್ತರು ಹೋಗಿದ್ದೀವಿ. ಬಹುಶಃ ಮಕ್ಕಳೇ ಅರ್ಥ ಮಾಡ್ಕೋಬೇಕಾಗಿದೆ. ನಾವು ಇವತ್ತೇನು ನಿಮ್ಮ ಹತ್ರ ಒಬ್ರ ಹತ್ರ ಯಾರ ಹತ್ರನೋ ಒಬ್ರ ಹತ್ರ ಒಂದು ಬನ್ ಇರುತ್ತೆ. ಆ ಬನ್ನು ಒಂದೇ ಬನ್ ಇರುತ್ತೆ, ಪಕ್ಕದಲ್ಲಿ 4 ಜನ ಇರ್ತಾರೆ. ಬಹುಶಃ ಒಂದು ಬನ್ನ ಏನ್ ಮಾಡ್ತೀರಾ ನೀವು? ಒಂದೇ ಬನ್ ಇರುತ್ತೆ, ಅದ್ರಲ್ಲಿ 4 ಜನ ಇರ್ತೀರಾ. ಆ ಬನ್ನು ಒಂದು ಬನ್ನ ಏನ್ ಮಾಡ್ತೀರಾ ನೀವು? 4 ಪೀಸ್ ಮಾಡ್ಕೊಂಡು 4 ಜನನು ತಿನ್ಬೇಕಲ್ವಾ? ಒಬ್ಬರೇ ತಿಂದ್ರೆ ಆಗುತ್ತಾ? ಆಗಲ್ಲ. ಅದೇ ರೀತಿಯಾಗಿ ನಾವು ಸಮಾಜದಲ್ಲಿ ಚೆನ್ನಾಗಿರುವಾಗ ನಾವು ಚೆನ್ನಾಗಿರೋದಲ್ಲ, ನಮ್ಮ ಜೊತೆಯಲ್ಲಿರೋ ಕೂಡ ಚೆನ್ನಾಗಿರ್ಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಕೈಯಲ್ಲಾದಷ್ಟು ಬಡ ವಿದ್ಯಾರ್ಥಿಗಳಿಗೆ ನೋಟ್ ಬುಕ್ಸ್ ಕೊಡುವಂತ ಕೆಲಸವನ್ನ ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆ ಮಾಡ್ತೈತೆ. ಯಾಕಂದ್ರೆ ನಾವು ಸಮಾಜದಲ್ಲಿ ಮೊದಲಾಗಿರೋದು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಈ ಸಮಾಜದಲ್ಲಿ ವಿದ್ಯಾಭ್ಯಾಸವನ್ನ ಪಡೆದುಕೊಂಡ್ರೆ ಈ ಸಮಾಜದಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡಕ್ಕಾಗುತ್ತೆ. ನಾವು ವಿದ್ಯಾಭ್ಯಾಸವನ್ನ ಪಡೆದುಕೊಂಡಿಲ್ಲ ಅಂದ್ರೆ ಈ ಸಮಾಜದಲ್ಲಿ ಏನೂ ಸಾಧನೆ ಮಾಡಕ್ಕಾಗಲ್ಲ. ಯಾಕಂದ್ರೆ ಯಾವುದಾದ್ರೂ ಒಂದು ಅಸ್ತ್ರಕ್ಕೆ ಭಯ ಪಡ್ತಾರೆ ಅಂದ್ರೆ ಅದಕ್ಕೆ ಎಜುಕೇಶನ್ ಈಸ್ ಎ ಮೋಸ್ಟ್ ಪವರ್ಫುಲ್ ವೆಪನ್. ಅದನ್ನ ನಾವು ತಿಳ್ಕೊಬೇಕಾಗಿದೆ. ಇವತ್ತು ಎಷ್ಟೋ ಜನ ಬಡ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಇಲ್ದರೆ ಕೂಲಿ ನಾಲಿಗೆ ಹೋಗ್ತಿದ್ದಾರೆ. ಆದ್ರೆ ವಿದ್ಯಾಭ್ಯಾಸ ಮಾಡಿಕೊಂಡು ಇವತ್ತು ಎಷ್ಟೋ ಜನ IAS-ಗಳಾಗಿದ್ದಾರೆ, DC-ಗಳಾಗಿದ್ದಾರೆ, SP-ಗಳಾಗಿದ್ದಾರೆ. ಅದೇ ರೀತಿ ನೀವು ಕೂಡ ಆಗ್ಬೇಕು. ಈ ಬುಕ್ಸ್ ಕೊಡ್ತಾ ಇರೋದೇ ಉದ್ದೇಶ ಏನಂದ್ರೆ ನೀವೆಲ್ಲರೂ ಸಹ IAS ಆಗ್ಬೇಕು, IPS ಆಗ್ಬೇಕು, SP-ಗಳಾಗಬೇಕು, ಪೊಲೀಸರಾಗಬೇಕು. ಈ ಉದ್ದೇಶದಿಂದ ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆ ಬುಕ್ಸ್ ಕೊಡ್ತಾ ಇದೆ. ಆದ್ರೆ ನೀವೆಲ್ಲರೂ ಆಗ್ತೀರಾ? ಪೊಲೀಸ್ ಆಗ್ತೀರಾ? ಪೊಲೀಸ್ ಎಷ್ಟು ಜನ ಆಗ್ತೀರಾ? ಇಲ್ಲಿ ಡಾಕ್ಟರ್ ಎಷ್ಟು ಜನ ಆಗ್ತೀರಾ? ತುಂಬಾ ಜನ ಕನ್ನೂರಲ್ಲಿ ಪೊಲೀಸರೇ ಜಾಸ್ತಿ ಇದಾರಪ್ಪ. ನಾವೆಲ್ಲರೂ ಸಹ ಚೆನ್ನಾಗಿ ಓದ್ಕೊಂಡು ನಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರು ತಗೋಬರ್ಬೇಕು. ಓದ್ತೀರಾ ಎಲ್ಲರೂ? ಏನೋ ಸೌಂಡೇ ಬರ್ತಾ ಇಲ್ಲ. ನೀವು ಸೌಂಡ್ ಕಡಿಮೆ ಮಾಡಿದ್ರೆ ನಾನು ಸುಮ್ಮನೆ ಹಿಂಗೆ ಹೋಗ್ಬಿಡ್ತೀನಿ. ಓದ್ತೀರಾ ಇಲ್ಲ? ಚೆನ್ನಾಗಿ ಓದ್ಬೇಕು. ಓದಿದ್ರೇನೆ ಈ ಸಮಾಜದಲ್ಲಿ ನಾವು, ಯಾಕಂದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಈ ಸಮಾಜದಲ್ಲಿ ಎಷ್ಟೋ ಜನ ಕಡು ಬಡತನದಿಂದ ಬಂದು ಇವತ್ತು ಎಷ್ಟೋ ಜನ IAS ಮಾಡಿ ಒಳ್ಳೆ ಪೊಸಿಷನ್ಗೆ ಹೋಗಿದ್ದಾರೆ. ಅದಕ್ಕೆ ಕಾರಣ ಅವ್ರು ಪಟ್ಟಿರುವಂತ ಕಷ್ಟ ಆಗಿರ್ಬೋದು, ನೋವು ಆಗಿರ್ಬೋದು, ಆ ಬಡತನವನ್ನು ಅರ್ಥ ಮಾಡ್ಕೊಂಡು ಇವತ್ತು ಚೆನ್ನಾಗಿ ಓದ್ಬಿಟ್ಟು ಚೆನ್ನಾಗಿ ಒಂದು ಪೊಸಿಷನ್ ಅಲ್ಲಿ ಇದ್ದಾರೆ. ಆ ರೀತಿ ನೀವೆಲ್ಲರೂ ಸಹ ಆಗ್ಬೇಕು.